ಬದಲಾವಣೆ ಜಗತ್ತಿನ ನಿಯಮ ಅಲ್ಲ, ನಿಯತ್ತು ಇಲ್ಲದವರ ನಿಯಮವಾಗಿದೆ. ಈ ಕಲಿಯುಗದಲ್ಲಿ ನಿಯತ್ತು ಇಲ್ಲದವರಿಗೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಮುಖವಾಡವನ್ನು ಬದಲಾಯಿಸುವುದೇ ಅವರ ಚಾಳಿ. ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯನಿಗೆ ದುರಾಸೆಗಳು ಜಾಸ್ತಿ. ಎಲ್ಲಿ ಏನು ಸುಲಭವಾಗಿ ಸಿಗುತ್ತದೋ ಅಲ್ಲಿಗೆ ಆದಷ್ಟು ಬೇಗ ಆಕರ್ಷಣೆ ಆಗಿಬಿಡುತ್ತಾರೆ. ಹಾಗಾಗಿ ಈ ರೀತಿಯ ಬದಲಾವಣೆ ಮನುಷ್ಯನಲ್ಲಿ ಹೆಚ್ಚಾಗಿ ಇತ್ತೀಚೆಗೆ ಕಂಡುಬರುತ್ತದೆ. ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಗುತ್ತದೆ, ಆದರೆ ಮನುಷ್ಯ ಮಾತ್ರ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗಿಯೇ ಇಲ್ಲ. ಹಾಗೆ ನಾವು ಒಬ್ಬರ ಮೇಲೆ ಬೇಜಾರು ಆಗಿದ್ದೀವಿ ಅಂದರೆ ಅದು ಅವರ ತಪ್ಪಲ್ಲ, ನಮ್ಮದೇ ತಪ್ಪು. ಏಕೆಂದರೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಮತ್ತು ಭರವಸೆ ಆಗಿರುತ್ತದೆ. ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ. ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ. ನಿಷ್ಠೆ ಇಲ್ಲದವರ ಜೊತೆ ಏನನ್ನೂ ನಿರೀಕ್ಷೆ ಮಾಡಬೇಡಿ. ಕೆಲವೊಮ್ಮೆ ಕೇಳಿದ್ದಕ್ಕಿಂತಲೂ ಹೆಚ್ಚು ಸಿಗುತ್ತದೆ. ಕಣ್ಣಿಗೊತ್ತಿಕೊಂಡು ಸ್ವೀಕರಿಸಿಬಿಡಿ. ನಿಮಗೆ ಅದನ್ನು ಕೊಟ್ಟಿರುವ ಭಗವಂತನಿಗೆ ಧನ್ಯವಾದ ಹೇಳಲು ಮರೆಯದಿರಿ. ಹಾಗೇನೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೂ ಜನ ನಿಮ್ಮನ್ನು ಪ್ರೀತಿಸುತ್ತಾರೆ. ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ. ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ. ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಆಣೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದರೆ ಯಾವ ವ್ಯಕ್ತಿಯೂ ಸಾಯೋದಿಲ್ಲ, ಬದಲಿಗೆ ಅವರ ಮೇಲಿದ್ದಂತಹ ನಂಬಿಕೆ, ವಿಶ್ವಾಸ, ಮನಸ್ಸು ಸಾಯುತ್ತದೆ. ವಿಷ ಹಾಗೂ ವೇಷ ಈ ಎರಡೂ ಕೂಡ ಒಂದೇ. ಏಕೆಂದರೆ ವಿಷ ಮನುಷ್ಯನನ್ನು ಸಾಯಿಸುತ್ತದೆ, ವೇಷ ಮನುಷ್ಯನನ್ನು ಸಾಯಿಸುತ್ತದೆ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕವೇ ನಮ್ಮ ಜೀವನ. ಯಾರ ಮೇಲೂ ಹೆಚ್ಚು ಅವಲಂಬಿತರಾಗಬೇಡಿ. ಜನ ನಿಮ್ಮನ್ನು ಹೆಣ ಹೊರುವಾಗಲೂ ಜನ ಹೆಗಲನ್ನ ಬದಲಾಯಿಸಿಯೇ ಹೊರುತ್ತಾರೆ ಅನ್ನುವ ಸತ್ಯ ತಿಳಿದಿರಿ. ಬೆಳೆಸಿದವರ ಎದುರು ಬಾಗಿದರೆ ಬದುಕಬೇಕು. ಅವರು ನಿಮ್ಮ ಮುಂದೆ ಎಷ್ಟೇ ತಪ್ಪು ಮಾಡಿದ್ದರೂ ಅವರು ನಿಮ್ಮ ಬೆಳವಣಿಗೆಗೆ ಕಾರಣವಾಗಿರುತ್ತಾರೆ. ಅವರನ್ನ ಕ್ಷಮಿಸಿ ಅವರ ಪ್ರೀತಿ ಪಡೆಯಿರಿ. ಅರಿವಿನೆದುರು ಬಾಗಿದರೆ ಬೆಳಕು ಸಿಗುತ್ತದೆ. ಪ್ರೀತಿ ವಿಧೇಯತೆಗಳಲ್ಲಿ ಬಾಗುವವರು ಎಲ್ಲರೆದೆಯ ಗೆಲ್ಲುತ್ತಾರೆ. ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲದ ಎದುರು ಉರಿದು ಬೂದಿಯಾಗುತ್ತಾರೆ. ಇದು ಜಗತ್ತಿನ ಸತ್ಯ, ಯುಗ ಯುಗದ ಸತ್ಯವಾಗಿದೆ. ಕರ್ಮಕ್ಕೆ ಎಲ್ಲರ ವಿಳಾಸ ಗೊತ್ತು, ಅದು ಯಾರನ್ನೂ ಬಿಡೋದಿಲ್ಲ. ನಿಮ್ಮನ್ನು ಅತಿಯಾಗಿ ಸುಧಾರಿಸಲು ಹೋದರೆ ನೀವು ಅವರ ಶತ್ರುವಾಗಿ ಬಿಡುತ್ತೀರಾ. ಒಮ್ಮೆ ಭಾವನೆಗಳ ಜೊತೆ ಆಟವಾಡುವುದು ಅವರನ್ನ ಕೊಂದಷ್ಟೇ ಪಾಪ ಆಗುತ್ತದೆ. ಹಾಗಾಗಿ ಯಾರೊಬ್ಬರ ಭಾವನೆಗಳಿಗೂ ನೋವುಂಟು ಮಾಡಬೇಡಿ. ಅಹಂಕಾರ ಯಾವಾಗಲೂ ಕಾಲಿನ ಕೆಳಗೆಯೇ ಇರಬೇಕೇ ಹೊರತು ನೆತ್ತಿಯ ಮೇಲೆ ಇರಬಾರದು. ಏಕೆಂದರೆ ಅಹಂಕಾರ ನೆತ್ತಿಯ ಮೇಲಿದ್ದರೆ ಅಲ್ಲಿ ಯಶಸ್ಸಿನ ಕಿರೀಟಕ್ಕೆ ಜಾಗವಿರುವುದಿಲ್ಲ. ದೋಣಿ ಮುಳುಗುವುದು ಖಚಿತವಾದಾಗ ಬಂಧುಗಳೆಲ್ಲ ಹೊರ ಜಿಗಿಯುತ್ತಾರೆ. ಭಾರ ಕಡಿಮೆಯಾಗಿ ದೋಣಿ ಮುಳುಗುವುದಿಲ್ಲ, ಚಿಂತಿಸಬೇಡಿ. ನಿಮಗೆ ನೀವೇ ಪ್ರಶ್ನೆ, ನಿಮಗೆ ನೀವೇ ಸಮಾಧಾನ, ನಿಮಗೆ ನೀವೇ ಧೈರ್ಯ. ಎಷ್ಟೋ ಬಾರಿ ದುಃಖದಿಂದ ಕೂಡಿದ ಮನಸ್ಸಿಗೆ ಯಾರ ಸಹಾಯವೂ ಸಿಗದೆ ಹೋದಾಗ ಹೀಗೆ ಅನಿಸೋದು. ಯಾರ ಜೊತೆ ಮಾತನಾಡಿದರೆ ನಿಮಗೆ ಸಂತೋಷವಾಗುತ್ತದೆಯೋ ಅವರ ಜೊತೆ ಮಾತನಾಡುವುದಕ್ಕಿಂತ ನಿಮ್ಮ ಜೊತೆ ಮಾತನಾಡಿದರೆ ಯಾರು ಸಂತೋಷವಾಗುತ್ತಾರೋ ಅಂಥವರ ಜೊತೆ ಮಾತನಾಡಿ. ಯಾವ ವ್ಯಕ್ತಿಯು ಎಂತಹ ಪರಿಸ್ಥಿತಿಯಲ್ಲೂ
ದೇವರ ಮೇಲೆ ವಿಶ್ವಾಸ ಇಡುತ್ತಾನೋ ದೇವರು ಕೂಡ ಆ ವ್ಯಕ್ತಿಯ ವಿಶ್ವಾಸವನ್ನು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಲು ಬಿಡುವುದಿಲ್ಲವಂತೆ. ಮನಸ್ಸಿನಲ್ಲಿ ಬೆಳೆದ ಅನುಮಾನವೆಂಬ ಮರವನ್ನು, ದ್ವೇಷ ಎಂಬ ಬೇರನ್ನು ಬುಡ ಸಮೇತ ಕಿತ್ತು ಹಾಕಿ. ಏಕೆಂದರೆ ನೀವು ಅವುಗಳನ್ನು ಹಾಗೆಯೇ ಬಿಟ್ಟರೆ ಎಷ್ಟೋ ಅವನತಿಗಳು ಆಗುತ್ತದೆ. ತಪ್ಪಾದರೂ ಪರವಾಗಿಲ್ಲ ಎನ್ನುವಲ್ಲಿ ಆತ್ಮವಿಶ್ವಾಸ ಹುಟ್ಟುತ್ತದೆ. ಸದಾ ಸರಿಯಾಗಿದ್ದೀನಿ ಅನ್ನುವಲ್ಲಿ ಅಲ್ಲ, ಅಲ್ಲಿ ಕೇವಲ ಅಹಂ ತುಂಬಿರುತ್ತದೆ. ಕೂಡಿಸೋದನ್ನ ಕೂಡಿಸೋದು, ಕಳೆಯೋದನ್ನ ಕಳೆಯೋದು ನಮ್ಮ ಲೆಕ್ಕ. ಆದರೆ ಕೂಡಿಸೋದನ್ನ ಕಳೆಯೋದು, ಕಳೆಯೋದನ್ನ ಕೂಡಿಸೋದು ಮೇಲಿರುವ ಭಗವಂತನ ಲೆಕ್ಕಾಚಾರ. ದೇವರು ಕಷ್ಟಕೊಟ್ಟು ಕಾಪಾಡುತ್ತಿದ್ದಾನೆ ಎಂದರೆ ನೀವು ಯಾರಿಗೂ ಕೆಟ್ಟದ್ದನ್ನ ಬಯಸಿಲ್ಲ ಎಂದರ್ಥ. ಪ್ರತಿ ಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಒಂದೇ ಒಂದು, ಅದೇ ತಾಯಿಯ ಪ್ರೀತಿ. ಅಳಿಸಲಾಗದ ಚಿತ್ರ ಪ್ರಕೃತಿ, ಕದಿಯಲಾಗದ ವಸ್ತು ವಿದ್ಯೆ, ಸೋಲಿಸಲಾಗದ ಶಕ್ತಿ ಸತ್ಯ, ಬಿಡಿಸಲಾಗದ ಬಂಧನ ಪ್ರೇಮ, ಮರೆಯಲಾಗದ ನೆನಪು ಸ್ನೇಹ. ನೀನು ಒಳ್ಳೆಯ ಮಾರ್ಗದಲ್ಲಿಯೇ ನಡೆಯಬೇಕು. ಹಾಗೆ ಒಳ್ಳೆ ಮಾರ್ಗದಲ್ಲಿ ಸಾಗುತ್ತಿದ್ದೇನೆ ಎನ್ನುವ ನಂಬಿಕೆ, ಆತ್ಮಸಾಕ್ಷಿ ನಿನಗಿದ್ದರೆ ನೀನು ಬೇರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡ. ನಿನ್ನಷ್ಟಕ್ಕೆ ನೀನು ಮುನ್ನುಗ್ಗು. ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಮುಂದೆ ಸಾಗು. ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಗುತ್ತಾರೆ. ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ದೊರೆಯುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗುತ್ತದೆ. ಕಷ್ಟಗಳು ನಿಮಗೆ ಎದುರಾದಷ್ಟು ನೀವು ಬಲಿಷ್ಠರಾಗುತ್ತೀರ. ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸಿ. ಯಾರೊಬ್ಬರಿಗಾಗಿಯೂ ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದೇ ಇಲ್ಲ. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವನೊಬ್ಬ ಕೈ ಹಿಡಿಯುತ್ತಾನೆ ಎನ್ನುವುದು ತಿಳಿಯುತ್ತದೆ. ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ. ಅಸೂಯೆಯಿಂದ ಅಳುವವರನ್ನ ಅಳಲು ಬಿಡಿ. ನೀವು ಮಾತ್ರ ನಿಮ್ಮ ಥರವೇ ಇರಿ. ಯಾವುದೋ ಒಂದು ದಿನ ನಿಮ್ಮನ್ನು ನೋಡಿ ನಗುವವರು ಮತ್ತು ಅಳುವವರು ನಿಮ್ಮ ಸಹಾಯವನ್ನೇ ಬಯಸಿ ನಿಮ್ಮ ಹತ್ತಿರ ಬರುತ್ತಾರೆ. ಸ್ಥಿತಿ ಪ್ರಜ್ಞೆಯೇ ನಮ್ಮ ಸ್ಥಿರ ಆಸ್ತಿ. ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತಹ ಪರಿಶ್ರಮವನ್ನು ಹೊಂದಿರುತ್ತಾನೆ. ನಡೆದು ಬಂದ ಹಾದಿಯಲ್ಲಿ ಹೇಳಿಕೊಳ್ಳಲಾಗದ ನೋವಿರು. ದೇವರು ನಿಮ್ಮ ಬಳಿ ಏನನ್ನಾದರೂ ಕಿತ್ತುಕೊಂಡರೆ ಅದಕ್ಕಿಂತ 1000 ಪಟ್ಟು ಬೆಲೆ ಬಾಳುವುದನ್ನು ಕೊಟ್ಟೇ ಕೊಡುತ್ತಾನೆ. ನಾವು ಕಾಯಬೇಕಷ್ಟೆ. ವಿಶ್ವಾಸವೇ ದೇವರು. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಿದ್ದಾರೆ ಎಂದರೆ ದೇವರಲ್ಲಿರುವಂತಹ ಸಂಪೂರ್ಣ ವಿಶ್ವಾಸ ನಿಮ್ಮ ಮೇಲೆ ಅವರಿಗಿದೆ ಎಂದರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯವನ್ನು ಕೊಡಿ. ಲೆಕ್ಕಾಚಾರ ಇಲ್ಲದ ಖರ್ಚು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ತರುತ್ತದೆ. ಲೆಕ್ಕಾಚಾರ ಮಾಡದೆ ಖರ್ಚು ಮಾಡುವವನು ಖಂಡಿತವಾಗಿಯೂ ಉದ್ಧಾರ ಆಗುವುದು ತುಂಬ ಕಷ್ಟ. ಯಾರೋ ಕೂಡಿಟ್ಟ ಹಣವನ್ನು ಖಾಲಿ ಮಾಡೋದು ಸುಲಭ. ಕಷ್ಟಪಟ್ಟು ದುಡಿದು ತಿನ್ನೋದು ತುಂಬ ಕಷ್ಟ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ. ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ. ಒಂದು ವೇಳೆ ಸೋತರೂ ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆಯೇ ಹೊರತು ಅವನ ಪ್ರಯತ್ನದಿಂದಲ್ಲ.
ಖುಷಿಯಲ್ಲಿ ಮಾತು ಕೊಡುವುದಾಗಲಿ, ಕೋಪದಲ್ಲಿ ಉತ್ತರಿಸುವುದಾಗಲಿ ಹಾಗೂ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಲಿ ಎಂದಿಗೂ ಮಾಡಬಾರದು. ಮಾಡಿದ್ದೇ ಆದರೆ ನಾವು ಕಳೆದುಕೊಳ್ಳುವುದೇ ಹೆಚ್ಚು. ಗೆಳೆತನ ಅನ್ನೋದು ಕೈಗೂ ಕಣ್ಣಿಗೂ ಇರೋ ಸಂಬಂಧದ ಥರ ಇರಬೇಕು. ಕೈಗೆ ಪೆಟ್ಟಾದರೆ ಕಣ್ಣು ಅಳುತ್ತದೆ, ಕಣ್ಣು ಅಳುತ್ತಾ ಇದ್ದರೆ ಕೈ ಕಣ್ಣೀರನ್ನ ಒರೆಸುತ್ತದೆ. ಇದೇ ಅಲ್ಲವೇ ನಿಜವಾದ ಸ್ನೇಹ ಅಂದರೆ? ಮನಸ್ಸು ದುರ್ಬಲವಾಗಿರುವಾಗ ಸನ್ನಿವೇಶಗಳೇ ಸಮಸ್ಯೆಗಳಾಗಿ ಪರಿವರ್ತನೆ ಆಗುತ್ತದೆ. ಮನಸ್ಸು ಸಮತೋಲನದಲ್ಲಿದ್ದಾಗ ಸನ್ನಿವೇಶಗಳು ಸವಾಲುಗಳಾಗುತ್ತದೆ. ಮನಸ್ಸು ಯಾವಾಗಲೂ ಕೂಡ ಪ್ರಬಲವಾಗಿದ್ದಾಗ ಸನ್ನಿವೇಶಗಳು ಅವಕಾಶಗಳಾಗಿ ಬದಲಾಗುತ್ತದೆ. ಇದೇ ಜೀವನ. ಹಠವಿದೆ ಎಂದರೆ ಅದು ದುರ್ಬಲತೆಯ ಸೂಚನೆ ಅಲ್ಲ. ಹಠದಿಂದ ನಿನ್ನ ಧರ್ಮವನ್ನು ರಕ್ಷಿಸಬಹುದು, ಜಗತ್ತನ್ನು ಗೆಲ್ಲಬಹುದು. ಆದರೆ ಅತಿಯಾದ ಹಠ ಅಹಂಕಾರವಾಗಿ ಬಿಟ್ಟರೆ ಅದು ನಿಮ್ಮನ್ನು ನಿಮ್ಮಿಂದಲೇ ದೂರ ಮಾಡುತ್ತದೆ. ಆಲೋಚನೆ ಇಲ್ಲದ ಹಠ ನಾಶದ ಬೀಜವಾಗುತ್ತದೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಪಾಠ ಕಲಿಸುತ್ತದೆ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ. ಸುತ್ತಲೂ ನೋಡಿದರೆ ಸತ್ಯದ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತದೆ. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. ನಿಮ್ಮ ಒಳ್ಳೆತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ನಿಮ್ಮ ವಿಧಿಗೆ ನೀವೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತದೆ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದೇ ಬೇರೆ. ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ತುಂಬಿರುತ್ತದೆ. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಹಗ್ಗದ ರೀತಿ ಇರಬೇಕು. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು, ಆದರೆ ಮೊದಲಿನ ಹಾಗೆ ಅದು ನೇರವಾಗಿ ಇರೋದಿಲ್ಲ, ಗಂಟು ಗಂಟಾಗಿಯೇ ಉಳಿಯುತ್ತದೆ. ಜ್ಞಾನ ಭಯಗೊಳ್ಳಲು ಬಿಡೋದಿಲ್ಲ, ಆಧ್ಯಾತ್ಮ ಮೋಹಗೊಳ್ಳಲು ಬಿಡೋದಿಲ್ಲ, ಸತ್ಯ ದುರ್ಬಲ ಆಗೋದಕ್ಕೆ ಬಿಡೋದಿಲ್ಲ, ಪ್ರೀತಿ ಅಸೂಯೆ ಪಡೋಕೆ ಬಿಡೋದಿಲ್ಲ, ವಿಶ್ವಾಸ ದುಃಖ ಪಡೋದಕ್ಕೆ ಬಿಡೋದಿಲ್ಲ, ಕರ್ಮ ಯಾವಾಗಲೂ ಸೋಲೋದಕ್ಕೆ ಬಿಡೋದಿಲ್ಲ. ಇದೇ ಜೀವನದ ಸತ್ಯ ಮಂತ್ರಗಳು. ಪ್ರತಿಯೊಬ್ಬರ ಕಷ್ಟಕ್ಕೆ ನೀನು ಸ್ಪಂದಿಸು. ನಿನ್ನ ಕಷ್ಟಕ್ಕೆ ಖಂಡಿತ ಭಗವಂತ ಸ್ಪಂದಿಸುತ್ತಾನೆ. ಜೀವನದಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಇರುತ್ತೇವೋ ಅಷ್ಟೇ ಬೇಗ ಬಹಳ ಜೀವನದ ಪಾಠಗಳನ್ನು ಕಲಿತು ಬಿಡುತ್ತೇವೆ. 3 ಹೊತ್ತು ಊಟ ಇಲ್ಲದಿದ್ದರೂ ನಡೆಯುತ್ತದೆ ಈ ಜೀವನ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ನಡೆಯುತ್ತದೆ ಈ ಜೀವನ. ಭವ್ಯ ಬಂಗಲೆ ಇಲ್ಲದಿದ್ದರೂ ನಡೆಯುತ್ತದೆ ಈ ಜೀವನ. ಅದೇ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಹೋದರೆ ನಡೆಯುವುದೇ ಇಲ್ಲ ಈ ಜೀವನ ಒಂದು ಕ್ಷಣ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತಿ ದೊಡ್ಡ ಪಾಪ. ನೀನು ಬಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು. ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಮಾಡು ಮತ್ತು ನಿಭಾಯಿಸು. ಉಳಿದ ಎಲ್ಲವನ್ನೂ ನನಗೆ ಬಿಟ್ಟು ಬಿಡು. ಒಂದು ಬಾರಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶ ಬರಿ. ಅದು ಹೇಗಿರಬೇಕೆಂದರೆ, ಖುಷಿಯಲ್ಲಿದ್ದಾಗ ಓದಿದರೆ ದುಃಖವಾಗಬೇಕು,
ದುಃಖವಾಗಿದ್ದಾಗ ಓದಿದರೆ ಖುಷಿಯಾಗಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಬರೆಯುತ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ ಎಂದು. ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತದೋ ಅದಕ್ಕೇನೆ ಜನ ಹೆಚ್ಚು ಹೆಚ್ಚು ಕಲ್ಲು ಎಸೆಯುತ್ತಾರೆ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮ ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗೋದಕ್ಕೆ ಬಿಡೋದಿಲ್ಲ. ನಿಮಗೆ ಸಲಹೆ ಕೊಡಲು 1000 ಜನ ಬರುತ್ತಾರೆ, ಆದರೆ ನಿಮ್ಮ ಕಷ್ಟಕ್ಕೆ ಆಸರೆಯೊಂದು ಬೇಕೆಂದಾಗ ಭಗವಂತ ಮಾತ್ರ, ಕೇವಲ ಭಗವಂತ ಮಾತ್ರ ಬರುತ್ತಾನೆ. ಮೋಸ ಹೋದೆ ಎಂದು ದುಃಖ ಪಡಬೇಡ. ಭಗವಂತನನ್ನು ನಂಬಿದವರಿಗೆ ಮೋಸ ಆದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲು ಭಗವಂತ ಯಾರನ್ನಾದರೂ ಸೃಷ್ಟಿಸುತ್ತಾರೆ. ಸಮಯ ಸಂದರ್ಭ ನೋಡಿಕೊಂಡು ಸತ್ಯವಾಗಿ ಸರಿಯಾದ ಪಾಠ ಕಲಿಸುತ್ತಾನೆ. ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಒಟ್ಟಾರೆ ಪ್ರಪಂಚವೇ ಸರಿಯಿಲ್ಲ ಅಂದುಕೊಳ್ಳುತ್ತಾ ಇದ್ದ ಮನುಷ್ಯನಿಗೆ ಬಹುಶಃ ಸಾವು ಹತ್ತಿರ ಸುಳಿಯುತ್ತಿದ್ದಂತೆ ಗೊತ್ತಾಗಬಹುದು, ಎಲ್ಲವೂ ಸರಿಯಾಗೇ ಇತ್ತು, ನಾನೇ ಸರಿ ಇರಲಿಲ್ಲ ಎಂದು. ಈ ಭೂಮಿಯ ಋಣ ಮುಗಿದಿಲ್ಲ ಎಂದಾದರೆ ಎಂತಹ ರೋಗ ಬಂದರೂ ನಮಗೆ ಏನೂ ಆಗುವುದಿಲ್ಲ. ಋಣ ಮುಗಿಯಿತು ಅಂದರೆ ನಮ್ಮೆತ್ತರಕ್ಕೆ ಹಣದ ರಾಶಿ ಸುರಿದರೂ ನಾವು ಉಳಿಯುವುದಿಲ್ಲ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೇಗಿರುತ್ತದೆ? ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ ಎಂದು. ಜೀವನದಲ್ಲಿ ನೀನು ಎಂದೋ ಯಾರಿಗೋ ಯಾವಾಗಲೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿರುತ್ತದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸು. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವರೇ ನಿನ್ನತ್ತ ಹುಡುಕಿಕೊಂಡು ನಿನ್ನ ಮನೆಗೆ ಬರುತ್ತಾನೆ. ಅವರವರು ಮಾಡಿದ್ದನ್ನ ಅವರೇ ಅನುಭವಿಸುತ್ತಾರೆ. ಅದು ಒಳಿತಾಗಲಿ ಕೆಡುಕಾಗಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನಿದ್ದು ಕಾದು ನೋಡಬೇಕಷ್ಟೆ. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೇನು ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ಗೌರವ ಇರಬೇಕು. ನಿನ್ನನ್ನು ದ್ವೇಷಿಸುವ ಜನರು ಇತರರು ನಿಮ್ಮನ್ನು ದ್ವೇಷಿಸುವಂತೆ ಮಾಡುತ್ತಾರೆ. ಆದರೆ ಭಗವಂತನ ಆಶೀರ್ವಾದದಿಂದ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ನೋಡಲು ಕಣ್ಣಿದೆ ಎಂದು ಖುಷಿ ಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವನು ಆ ಭಗವಂತ. ಎಷ್ಟು ಜನ ಸಂಬಂಧಿಕರಿದ್ದರೇನು, ಗೆಳೆಯರಿದ್ದರೇನು, ಕಷ್ಟಕಾಲದಲ್ಲಿ ತೋರಿಸುವನು ನಮ್ಮ ಆಪ್ತರು ಯಾರು ಎಂದು. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮಹಾ ವಿನಾಶಕ್ಕೆ ಕಾರಣವಾಗುತ್ತದೆ. ನೆನಪಿನಲ್ಲಿರಲಿ, ಇಲ್ಲಿ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಪ್ರಾಮುಖ್ಯತೆ ಹೆಚ್ಚು. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ. ನಮ್ಮ ಬದುಕಿನಲ್ಲಿ ಇರುವಂತಹ 2 ಸ್ನೇಹಿತರು ಈ ರೀತಿ ಇರಬೇಕು. ಶಸ್ತ್ರವನ್ನು ಎತ್ತದೆ ಗೆಲುವು ತಂದ ಕೃಷ್ಣ, ಸೋಲು ನಿಶ್ಚಿತವಾಗಿದ್ದರೂ ಕೈ ಬಿಡದ ಕರ್ಣ. ಕೆಲವೊಂದು ವಿಷಯಗಳೇ ಹಾಗೆ, ಬಾಯಿ ಬಿಟ್ಟರೆ ಸಂಬಂಧ ಕೆಡುತ್ತದೆ, ಮನಸ್ಸಿನಲ್ಲೇ ಉಳಿಸಿದರೆ
ನೆಮ್ಮದಿ ಕೆಡುತ್ತದೆ. ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಯಾವುದೇ ಒಬ್ಬ ಮನುಷ್ಯನ ಬಗ್ಗೆ, ಏಕೆಂದರೆ ಅವರ ಸಹಾಯ ನಿಮಗೆ ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಅವರ ಸಮಯ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನೂ ಸಹ ಕೀಳಾಗಿ ನೋಡಬೇಡಿ. ಜೀವನದಿಂದ ಪಾಠ ಕಲಿಯಿರಿ. ದೇವರ ಮೇಲಿನ ನಂಬಿಕೆ ಭರವಸೆ ಇರುವ ವ್ಯಕ್ತಿ ಇಂದಲ್ಲ ನಾಳೆ ಯಶಸ್ವಿ ಆಗೇ ಆಗುತ್ತಾನೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಕರಾಗಿ ಇರುವುದನ್ನು ಕಲಿಯಬೇಕಾಗುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ನಮ್ಮೊಳಗೆಯೇ ಇದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದು ಬೆಳೆಯುತ್ತಾ ಹೋಗುತ್ತದೆ. ಸಿಟ್ಟು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಬದಲಾಗಿ ಹೊಸ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಯಾವುದು ನಿಮ್ಮ ಭಾಗ್ಯದಲ್ಲಿದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಯಾವುದು ನಿಮ್ಮದಲ್ಲವೋ ಅದನ್ನು ನೀವು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಅದರ ಬಗ್ಗೆ ಚಿಂತೆ ಬಿಡಿ. ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸಿ. ಮೊದಲು ಕಲ್ಲಾಗುವುದನ್ನು ಕಲಿತುಕೊಳ್ಳಿ, ನಂತರ ನೀವೇ ಒಂದು ದಿನ ಶಿಲೆಯಾಗಿ ನಿಂತುಕೊಳ್ಳುತ್ತೀರಾ. ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ವೀಕ್ಷಕರೇ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.